ಲೇಟಾಗಿ ಬಂದಿದ್ದೀನಿ ಕಾಲೇಜ್ ಹತ್ರ. ನನ್ನ ಫ್ರೆಂಡ್ಸ್ ಎಲ್ಲ ನಾನು ನೋಡಿದೆ, ಆದರೂ ಹೋಗಿ ಅವ್ರು ಚಿಕ್ಕಣ್ಣವರೇ ತೋರಿಸ್ತೀನಿ. ಅವ್ರು ಹೋಗ್ತಾ ಇರೋದು ನೋಡಿದೆ ಹೋಗಿ ಹೊಸ್ಕೊಂಡು ಸುಶಿ ಎದ್ದದ್ದು ನೋಡ್ತವಳೆ. ಸುಶು ನೀನು ಅಲ್ಟಿಮೇಟ್ ಕಡೆ ನೀನು. ಕಾಲೇಜಿಂದ ಇವತ್ತು ಗಣಪತಿ ಜಾತ್ರೆ ಸ್ಟಾರ್ಟ್ ಆಗೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ನಾವು 6 ಜನ 2 ಸ್ಕೂಟಿಲಿ ಹೊರಟ್ವಿ. ಮುಂದೆ ಹೋಗ್ತಾ ಟ್ರಾಫಿಕ್ ಸಿಗ್ನಲ್ ಹತ್ರ ಪೊಲೀಸ್ ಕಂಡ್ರು ಅಂತ ನಮ್ಮ ಅಮೃತನ ಅಲ್ಲೇ ಇಳಿಸ್ಬಿಟ್ಟು ನಡ್ಕೊಂಬರಕ್ಕೆ ಹೇಳಿ, ಅದಾದಮೇಲೆ ಮುಂದೆ ಸ್ವಲ್ಪ ದೂರ ಹೋದ್ಮೇಲೆ ಹತ್ಕೊಂಡು ಹೋದ್ವಿ. ಈ ಮಟ್ಟ ಬಿಸಿಲಲ್ಲಿ ಬಂದಿದ್ದೀವಿ ಗಾಯ್ಸ್ ನಾವು ಜಾತ್ರೆ ಒಳಗೆ. ಚೆನ್ನಾಯ್ತು ಅದು ಅಲ್ವಾ ತಗೊಳ್ಳೋದು. ಆಮೇಲೆ ತಾಳೋಣ ಬರೀ ನಾಳೆಗೆ ಜಾಸ್ತಿ ಆಗಿರುತ್ತೆ ಕಣ್ರಿ. ಇವತ್ತಿಗೆ ನೀವು ರೋಡ್ ದಾಟ್ತೀರಾ? ಸಂಜೆ ಡಿಜೆಗೆ ಫುಲ್ ಪ್ರಿಪರೇಷನ್ ಜೋರಾಗೆ ನಡೀತಾ ಇತ್ತು. ಅಲ್ಲಿಂದ ಪೆಂಡಾಲ್ಗೆ ಹೋಗೋಣ ಅಂತ ಹೊರಟ್ವಿ. ಪೆಂಡಾಲ್ಗೆ ಹೋದಾಗ ಜಾಸ್ತಿ ಏನು ಜನ ಇರಲಿಲ್ಲ, ಇನ್ನು ಫಸ್ಟ್ ಡೇ ಅಲ್ವಾ, ಅದಕ್ಕೋಸ್ಕರ. ಇದ್ಬದ್ದು ಕಾಲೇಜ್ ಹುಡುಗರು ಹುಡುಗಿರೆಲ್ಲ ಪೆಂಡಾಲಲ್ಲೇ ಇರೋಂಗೆ ಕಾಣ್ತಾ ಇತ್ತು. ಕ್ಲಾಸಿಗೆ ಬಂದವರೆಲ್ಲ ನಮ್ಮ ಪೆಂಡಾಲಿಗೆ ಬರ್ದಲ್ಲೇ ವಾಪಸ್ ಹೋಗೋ ಮಾತೇ ಇಲ್ಲ. ಹಾಗೆ ಅಲ್ಲೇ ಕೊಡ್ತಿದ್ದಿದ್ದು ಪ್ರಸಾದನ ಇಸ್ಕೊಂಡು ತಿಂದ್ಕೊಂಡು ಅಲ್ಲಿಂದ ಜಾತ್ರೆ ಒಳಗಡೆ ಹೋಗೋಣ ಅಂತ ಹೊರಟ್ವಿ. ನಾವು ಹುಡುಗಿರು ಜುಮ್ಕಿ ಕಂಡಿತ್ತವ ನಿಂತ್ಕೊಂಡು ನೋಡ್ದಲ್ಲೇ ಮುಂದಕ್ಕೆ ಹೋಗೋ ಮಾತೇ ಇಲ್ಲ. ಕ್ಲಿಪ್ ತಗೊಂಡಿದ್ದೀನಿ ಅಂತ ಹಾಕೊಂಡೆ ಓಡಾಡ್ತಾವಳೆ. ಇವಾಗ ರೆಡಿ ಮಾಡ್ತಿದ್ದಾರೆ ಅಂಗಡಿ ಹಾಕೋಕ್ಕೆ. ನಮ್ಮ ಗರ್ಲ್ಸ್ ಹಾಲೇ ಇಷ್ಟು ಬೇಕು ಕರ್ಕೊಂಬಂದ್ಬಿಟ್ಟವ್ರು. ಎಲ್ಲ ತಕ್ಕೂ ಹೋಗ್ತಾರೆ. ಜಾತ್ರೆಗಳು ಜಾತ್ರೆ ಮಾಡ್ತಿರೋದ ಅದೆಲ್ಲ ಒಂದೇ ಎದಳ್ತೈತೆ. ಆ ಕಡೆ ಇನ್ನೊಂದೈತಾ ಮಾಡ್ತಾವಳೆ. ಸೈಕಾಗೈತೆ. ಎಷ್ಟದು ಏನು ತೊಗೊಳ್ಳಿಲ್ಲ ಅಂದ್ರೂ ಪ್ರತಿಯೊಂದು ಅಂಗಡಿಗೆ ಹೋಗಿ ಏನೋ ಒಂದು ಇಷ್ಟ ಆಗಿರೋ ಐಟಮ್ಸ್ನ ನೋಡಿ ಇದಕ್ಕೆ ಎಷ್ಟಾಯಿತು ಅಂತ ಕೇಳಿಕೊಂಡು ಅಮೌಂಟ್ ಹೇಳಿದ ತಕ್ಷಣ ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಜಂಪ್ ಆಗ್ತಿದ್ವಿ. ಎಷ್ಟದು? ಎಲ್ಲ ನೋಡಿದ್ರೆ ಯಾವ್ದಾವ್ದು ರೀಲ್ಸ್ ಅಲ್ಲಿ ಅದೇನೋ ಬಿಚ್ಕೊಂಡು ಹೋಗಿರೋದು ತಂತಿ ಟೇಪ್ ನುಲ್ದಿರೋದೆಲ್ಲ ಹಾಕಿರ್ತಾರಲ್ಲ, ಅದ್ ನೆನಪಾಗುತ್ತೆ. ನನಗೆ ಭಯನೇ ಆಗುತ್ತಪ್ಪ. ಇವಾಗ ತಿಪ್ಟೂರಮ್ಮನ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಓ ವೇಟ್ ವೇಟ್ ವೇಟ್, ಪಾನಿಪುರಿ ನೋಡ್ರಿ. ವಾ ನೋಡಿ ಫ್ರೆಂಡ್ಸ್, ಹಾರ್ಚ್ ಹೆಂಗೆ ಹಾಕಿದ್ದಾರೆ ನಮ್ಮ ತಿಪ್ಟೂರ್ದು. ಇದೆ ಫಸ್ಟ್ ಟೈಮ್ ಈ ಥರ ಹಾಕಿರೋದು. ಲಾರಿ ಬರ್ತಾ ಇದೆ. ವಾ ರಾಧಾಕೃಷ್ಣ. ಜಾತ್ರೆ ಪ್ರಯುಕ್ತ ನಮ್ಮ ತಿಪ್ಟೂರಮ್ಮಂಗೆ ಸಖತ್ತಾಗಿ ಅಲಂಕಾರ ಮಾಡಿದ್ರು. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ದೇವರು. ಓಡಾಡ್ಕೊಂಬಂದು ಸುಸ್ತಾಗಿ ಜ್ಯೂಸ್ ತೊಗೊತಿದ್ದಾರೆ ನಮ್ಮ ಸುಶು ಪಕ್ಕ ಬಾ ನೋಳೆ ಅಂತ ಗೊತ್ತಾಗಲ್ಲ. ಈ ಕಡೆ ಬಾರೆ ಸುಶು, ಈ ಕಡೆ ಬಾ, ಮುಂಚೂರು ಈ ಕಡೆ ಬಾ. ನೋಡಿ ಏನು ಸ್ಲಿಮ್ ಆಗೋಳವಳು. ನಮ್ಮ ಸಾನ ಎಲಿಫೆಂಟ್ ತೊಗೊಂಡಿದ್ದಾಳೆ. ಎಲ್ಲ ಸಾನ ಕ್ಯೂಟ್ ಆಗಿದೆ. 450 ಹೇಳಿದ್ನ 350 ಕೊಟ್ಟು ತಗೊಂಡವಳೆ ಬಾರ್ಗಿಂಗ್ ಮಾಡಿ. ಇದು ಚೆನ್ನಾಗಿದೆ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ನನ್ನ ತಂಗಿಗೆ ಇಷ್ಟ ಆಗುತ್ತೆ ತಗೊಳ್ಳೋಣ ಅನ್ಕೊಂಡೆ. ರಾತ್ರಿ ಎಲ್ಲ ಸುತ್ಕೊಂಡು ಪಂಚವಟಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ ನಾನು ನನ್ನ ಗೈಸ್. ನೋಡಿ ನಾವು ಜೈಲೊಳಗೆ ಬಂದು ಕುತ್ಕೊಂಡಿದ್ದೀವಿ. ಏನು ಯಪ್ಪ ಎದ್ರೆ ಓದಿ ಕುಣಿ.
ಯಾವೇ ಗಾಯ್ಸ್ ಅಮೃತ ಇಳು ಅಮೃತ ಇವೆಲ್ಲ ಎಷ್ಟೊಂದಿದಾವೆ ಅಲ್ವಾ ಇದ್ರಲ್ಲಿ ಚಿಕನ್ ಎಲ್ಲ ಹೆಂಗೆಲ್ಲ ಮಾತ್ರ ಚಿಕನ್ ಲಾಲಿಪಾಪ್ ಚಿಕನ್ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಕಬಾಬ್ ಚಿಕನ್ ಫ್ರೈ ಚಿಕನ್ ಚಿಕನ್ ಹೈದರಾಬಾದಿ ಫ್ರೈ ಇವರೆಲ್ಲ ಲಿಂಗಾಯ್ತು ಗೈಸ್. ನಾನು ಒಬ್ಳೆ ನಾನ್ ವೆಜಿಟೇರಿಯನ್ ಬಂದು ಇವತ್ತು ಮಧ್ಯೆ ತಗ್ಲಾಕೊಂಡಿದ್ದೀನಿ. ಮಟನ್ ಫ್ರೈ ಮಟನ್ ಚಿಲ್ಲಿ ಮತ್ತೆ ಹೊಸ ಕೇಳ್ತಾ ಇರೋದು ಇದು ಚಿಕನ್ ಫ್ರೈಡ್ ರೈಸ್ ಮಟನ್ ಹೈದರಾಬಾದಿ ಮಸಾಲ ಮಟನ್ ಮಸಾಲ ಮುಚ್ಕೊಂಡು ಏನ್ ಹೇಳ್ಬೇಕು ಅದನ್ನ ಹೇಳಿ ಸಾಕು. ಕುಲ್ಚಾ ಟೊಮೆಟೊ ಮಸಾಲ ಪನ್ನೀರು ಫ್ರೆಂಚ್ ಫ್ರೈಸ್ ಇನ್ನೊಂದಿನ ಕೊಡಿಸ್ತೀನಿ ಪಕ್ಕ. ಇದು ನಮ್ದು ಸುಶುಗೋಸ್ಕರ ಅಂತಲೇ ಫ್ರೆಂಚ್ ಫ್ರೈಸ್ ಮಾಡಿದ್ವಿ. ಸುಶು ಫೇವ್ರೇಟ್ ಅದು. ಇರುತ್ತೋಗೆ ಕಾಡಲ್ಲ ಅಷ್ಟು ಪರವಾಗಿಲ್ಲ ಮಾಡು. ಹಾ ಕೊನೆಗೂ ಗೊಂಬೆನ ತಗೊಂಡು ಬಂದೆ ನಾನು. ಅವಾಗಲೇ ಕೇಳಿದ್ಕೆ 250 ಅಂದ್ರಿ, ಇವಾಗ 300 ಅಂತಿದ್ರು. ನಾನು ಕೊಟ್ಟಿರೋದು ಎಷ್ಟಿರ್ಬೋದು ಗೆಸ್ ಮಾಡಿ ಈ ಗೊಂಬೆಗೆ. ಚೆನ್ನಾಗಿದೆಯಾ? ನನ್ನ ತಂಗಿ ರಿಯಾಕ್ಷನ್ ನೋಡಿರಂತೆ. ಹೆಂಗೈತೆ ಗೊಂಬೆ ಗೊತ್ತಾ? ಇವರಿಬ್ರನ್ನ ಕರ್ಕೊಂಡು ಇವಾಗ ನಾನು ಪೆಂಡಾಲ್ಗೆ ಹೊರಟಿ. ಎಷ್ಟು ರಶ್ ಇದೆ ಅಂದರೆ ಗಾಯ್ಸ್, ಸಖತ್ತು ರಶ್ ಐತೆ. ಅದ್ರಲ್ಲಿ ನಮ್ಮ ತಾತ ಬೇರೆ ಬರ್ತೀನಿ ಅಂತಿದ್ರು. ಅವ್ರಿಗೆ ಆಗಲ್ಲ, ಒಡ್ಡಾಡ್ಸ್ಕೊಂಡು ಹೋಗ್ಬೇಕು ಅಂದರೆ ನಡೆಸ್ಕೊಂಡು ಹೋಗೋಕ್ಕೆಲ್ಲ ಆಗಲ್ಲ, ಲೇಟ್ ಆಗುತ್ತೆ. ಸಖತ್ತು ರಶ್ ಐತೆ. ಇವರೇ ನೋಡ್ರಿ ಹೆಂಗೆ ಇಳಿತವ್ರೆ. ಇವ್ರ ಜೊತೆಗೆ ನಮ್ಮ ತಾತನ ಕರ್ಕೊಂಡು ಹೋಗುತ್ತೆ. ನಾನು ಕತೆ ಮುಗ್ದೋಗುತ್ತೆ ಅಷ್ಟೇ. ಇನ್ನು ನಾಳೆ ಆದರೆ ಗಣೇಶನ ಎತ್ಬಿಡ್ತಾರೆ, ಮತ್ತೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ರೋಡಲ್ಲಿ ಇದಾಗ್ತಾ ಇರುತ್ತಲ್ಲ, ಮೆರವಣಿಗೆ ಆಗ್ತಾ ಇರುತ್ತಲ್ಲ. ಸೊ ಇವಾಗ ಪೆಂಡಾಲಲ್ಲೇ ಇರುತ್ತೆ, ಹೋಗ್ಬಿಟ್ಟು ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡು ಬರೋಣ ಅಂತ. ಸೊ ಬನ್ನಿ ಹೋಗೋಣ. ಇವತ್ತಿಷ್ಟು ಖಾಲಿ ಇದೆ ಗಾಯ್ಸ್, ನಾಳೆ ಇನ್ನೇನು ಬಾಸ್ನೇ ಇದೆ. ತಿಪ್ಟೂರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ. ನಮ್ಮ ಅಜ್ಜಿರೆಲ್ಲ ಸ್ಲಿಪ್ಪರೆಲ್ಲ ತೊಗೊಂಬಿಟ್ಟವ್ರೆ. ಅದಿಲ್ಲೆಲ್ಲೂ ಇಟ್ಟೋಗಕ್ಕೆ ನಂಗೆ ಗಾಡಿನೂ ತಂದಿಲ್ಲ, ಅದಕ್ಕೆ ನಾನು ಹಿಡ್ಕೊಂಡು ನಿಂತಿದ್ದೀನಿ. ಅವ್ರ ದೇವಸ್ಥಾನದೊಳಗೆ ಹೋಗ್ತಾ ಇದ್ದಾರೆ. ಸಂಜೆ ನಮ್ಮ ತಿಪ್ಟೂರಿನ ಲೈಟಿಂಗ್ಸ್ ನೋಡ್ತಿದ್ರೆ ಯಾವ ಮೈಸೂರಿಗೂ ಕಮ್ಮಿ ಇಲ್ಲ ಅಂತ ಅನ್ನಿಸ್ತಿದೆ. ನೈಟ್ ಒಂದ್ಸಲಿ ತಿಪ್ಟೂರನ್ನ ಫುಲ್ ರೌಂಡ್ ಹೊಡ್ಕೊಂಡು ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಯಾವ್ಯಾವ ಗೇಮ್ಸ್ ಇದೆ, ಎಷ್ಟು ಮತ್ತು ಯಾವ್ದ್ಯಾವ್ದು ಆಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನಾವೆಲ್ಲ ಹೊರಟು ಬರೋ ಅಷ್ಟರಲ್ಲಿ ಗಣೇಶ ಕಲ್ ಬಿಲ್ಡಿಂಗ್ ಹತ್ರ ಮೆರವಣಿಗೆ ನಡೀತಾ ಇತ್ತು. ಸೊ ಗಣೇಶನ ನೋಡೋ ಕೆಳಗಡೆನೇ ಇದ್ದರೆ ರಶ್ ಜಾಸ್ತಿ ಕಾಣಲ್ಲ ಅಂತ ನಾವು ಒಂದು ಅಂಗಡಿ ಇತ್ತು, ಅಲ್ಲಿ ಹತ್ಬಿಟ್ಟು ನೋಡೋಣ ಅಂತ ನಿಂತ್ಕೊಂಡ್ವಿ. ಕೊಡಿಸ್ತಾಳೆ, ಸ್ನಾನ ಕೊಡಿಸ್ತಾಳೆ. ಕೊಡಿಸ್ದೆ ಹೋದ್ರೆ ಇವಾಗ ನಿಜ ಅಜೀಬ್ ಆಗ್ತೀಯಾ? ನಿಜ ಕೊಡಿಸ್ಬೇಕು. ರೆಡ್ ಮನೇಲಿ ಐತೆ, ಬೇಡ ಬೇರೆ ಕಲರ್ ಹೇಳು. ಇದೊಂದು ಕೊಡ್ಸಿ, ಇದನ್ನೇ ಅದು ಪೀಕ ಅನ್ನೋದೈತಲ್ಲ ಕಿವಿಗೆ ಹಾಕೊಂಡು ಅದನ್ನು ಕೊಡ್ಸು. ಇದನ್ನ ಏನಂತ ಇದು ಪೀಕ ಇದನ್ನ ಕೊಡ್ಸು. ಬೇಕಾ? ಹ್ಞೂ ನಿಜ ಬೇಕು. ಕೊಡಿಸ್ಲಿಲ್ಲ ಅಂದರೆ ಒದ್ದಾಕ್ಬಿಡ್ತೀನಿ. ಕೊಡ್ಸು.
ನಿಜ ಆಂಟಿ ಕೇಳ್ತಾ ನಿಮ್ಗೆ ಸ್ಮ್ಯಾಶ್ ಆಗುತ್ತೆ ಇದು ತಗೊಂತೀಯಾ ಎಷ್ಟು ನಾವು ನೋಡ್ತೀವಿ ತಗೊಂಡ್ಬಂದ್ಬಿಟ್ಟು ತಗೊಂತೀಯ ಎಷ್ಟೊಂದು ಹೋಗಿರ್ತೀವಿ ಎಲ್ಲ ಗೇಮ್ ಆಡ್ತಿದ್ದಾರೆ. ಹೋಗೆ ಮೋಸ ನೀನು. ಬಾರೆ ಹೋಗ್ಲಿ ಬಾರೆ ನಿಂಗೆ ಪರ್ಸ್ ಬೇಕಾ ಹೇಳ್ಕೊಡಿಸ್ತೀನಿ ಮ್ಯಾಚಿಂಗ್ ಬೇಕಾ ಬೇಡ ಅನ್ಸುತ್ತೆ, ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತೆ. ಮನೇಲೆ 3 ಪರ್ಸ್ ಅವೆ, ನಾನು ತಂದೇ ಇಲ್ಲ. ತಗೊಳ್ಳ ಸಹನ ಕೊಡಿಸ್ತೀನಿ ಇಂದೊಳ ಚೀಲ ತೆಗಿತಾ ಇಲ್ಲ, ಝೂಮ್ ಆಗ್ತೀನಿ ಈಗ. ಗೈಸ್ ಇದನ್ನು ಸಾಲ ನನಗೆ ಕೊಡಿಸ್ತಾಳಂತ, ಯಾಕಂದರೆ ನಾನು ಮ್ಯಾಚ್ ಅದನ್ನು ಹಂಗೆ ಅಂದ್ಲು. ಫುಲ್ ಝೂಮಲ್ಲಿ ಮ್ಯಾಚ್ ಕೊಡ್ಸಲ್ವಾ? ಇನ್ನು ತಗೊಳ್ದಲ್ಲೇ ಟ್ವಿಸ್ಟರ್ ತಿನ್ನೋಣ ಅಟ್ಲೀಸ್ಟ್ ಅಂತ ಹೋಗಿ ಇಬ್ಬರಿಬ್ಬರಿಂದ ಒಂದು ಅನ್ನಂಗೆ ಟ್ವಿಸ್ಟರ್ನ ತಗೊಂಡು ತಿನ್ನೋಣ ಅಂತ ನಿಂತ್ಕೊಂಡ್ವಿ. ಸೊ ಗಾಯ್ಸ್, ನನ್ನ ಫ್ರೆಂಡ್ಸು ನಾನು ಎಲ್ಲ ಜಾತ್ರೆ ಒಳಗೆ ಬಂದಿದ್ದೀವಿ. ಬಿಸಿಲು ಜಾಸ್ತಿ, ಇವರೆಲ್ಲ ಕೊಲಂಬಸ್ ಆಡ್ತಾರಂತೆ. ನೀನು ಆಡ್ತೀಯಾ? ನಾನು ಆಡ್ಬೇಕಂತೆ. ಯಶು ದೊಡ್ಡ ಬರಲ್ಲ ಅಂತಿದ್ದವಳ ಕರ್ಕೊಂಡು ಏ ಇಲ್ಲ ಸುಳ್ಳಲ್ಲ. ಬರೀ ಮೋಸ್ಗಾತೀನಿ, ಬರೀ ನೋಡಿ ನಾಟಕಕ್ಕೆ ನನಗೆ ಪೇಮೆಂಟ್ ನಿಂದು. ಹಾಂ ಸರಿ, ನಂಗೆ ಗೊತ್ತಿಲ್ಲ. ಹೇಳೋಣ, ವಿಡಿಯೋ ಆಗೈತೆ, ನಂಗೆ ಗೊತ್ತಿಲ್ಲ. ಗೈಸ್, ಬದಕ್ ಬಂದ್ರೆ ಮತ್ತೆ ಸಿಗುವ. ನನಗೆ ಯಾರು ಕೊಟ್ರಿ? ಅವ್ರಿಗೆ ಫೋನ್ ಪೇ ಮಾಡಿ. ನಂದು ಸುಶು ಕೊಟ್ಟಿರೋದು ಗೈಸ್. ನಾನು ಸುಶು ವಾಪಸ್ ಹಾಕ್ತೀನಿ. ಇವಳು ಇದ್ದಾಳಲ್ಲ, ಇವಳು ಚೀಪ್, ಫುಲ್ ಚೀಪ್ ನೀನೆಲ್ಲ ಚೀಪ್. ಟಿಕೆಟ್ ತಗೊಂಡು ಹೋಗ್ತೀನಿ ನಡಿ ರತನ ಗೈಸ್, ಒಬ್ರು ಅಂದ್ರೆ ಒಬ್ರು ಇಲ್ಲ. ನಾವೆಲ್ಲ ಹಾಳು ಮಾಡ್ತಾರೆ, ಭಯ ಆಗ್ತದೆ, ಹೊಟ್ಟೆಲ್ಲ ಬಳಸ್ತೈತೆ. ನಡಿ ಅದ್ರಲ್ಲಿ ಈ ಪ್ರಿಯೋಂಗಿ ತುದಿಯಲ್ಲಿ ಬೇರೆ ಕುತ್ಕೋಬೇಕಾದ್ ಮೇಲೆ ಅಂತೊಳೆ ಮೇಲೆ ಕಳಿಸ್ತಾಳೆ ನಮ್ಮನ್ನ, ಅದಂತೂ ಗ್ಯಾರಂಟಿ. ಪ್ರಿಯಾ ಮೇಲೆ ಗೈಸ್, ಆ ಕಡೆ ಸ್ವಲ್ಪ ಜನ ಕೂರ್ತಿದ್ದಾರೆ. ನಾನು ಸುಶು ಇವಳೆಲ್ಲ ಸ್ಟ್ರಾಂಗ್ ನನಗೆ ಆಗ್ತಾ ಇಲ್ಲ. ಇವ್ರಿಷ್ಟು ಜನ, ಅವ್ರಿಬ್ರು ನಮ್ಮಿಷ್ಟು ಜನ ಅವ್ರಿಬ್ರು ಬ್ಯಾಲೆನ್ಸ್ ಮಾಡ್ತಾವ್ರೆ. ಎಷ್ಟು ದಪ್ಪ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಸ್ಟಾರ್ಟ್ ಆಯ್ತು. ಒಂದು ಗೇಮ್ಗೆ ಫುಲ್ ಸುಸ್ತಾಗಿ ಪಾನಿಪುರಿ ತಿನ್ನೋಣ ಅಂತ ಬಂದು ಎಲ್ಲರೂ ಅವ್ರಿಗವ್ರಿಗೆ ಯಾವ್ದು ಬೇಕು ಅದನ್ನು ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಗಣೇಶ ಬಂದೋಗಿರೋದ್ರಿಂದ ಅಲ್ಲೆಲ್ಲ ಪ್ರಸಾದ ಕೊಡ್ತಾಯಿದ್ರು. ನಾವು ಹೋಗಿ ಇಸ್ಕೊಂಡು ಎಲ್ಲರೂ ಪ್ರಸಾದನ ತಿಂದ್ವಿ. ನಮ್ಮ ತಿಪ್ಟೂರು ಗಣೇಶನ ಜಾತ್ರೆ ಅಂದ್ರೇ ಡಿಜೆದೇ ಹವ. ಆದರೆ ಈ ಸರಿ ಯಾಕೋ ಡಿಜೆ ಸ್ಟಾರ್ಟ್ ಆಗೋದೇ ಲೇಟಾಗಿತ್ತು. ಅದಕ್ಕೂ ಮುಂಚೆ ಟಮಟೆ ಬಿಟ್ಸ್ ನಡೀತಿತ್ತು, ಎಲ್ಲ ಫುಲ್ ಡ್ಯಾನ್ಸ್ ಮಾಡ್ತಿದ್ರು. ಅದನ್ನು ನೋಡ್ಕೊಂಡು ನಿಂತಿದ್ವಿ. ಬಟ್ ಡಿಜೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಫುಲ್ ಕಾಯ್ತಾ ಇದ್ವಿ. ನಮ್ಮ ಸುಶೂರು ಆಲೇ ಲೇಟ್ ಆಯಿತು ಅಂತ ಮನೆಗೆ ಹೋಗೋಕೆ ಹೊರಟಿದ್ದವರು ಸಡನ್ನಾಗಿ ಡಿಜೆ ಸ್ಟಾರ್ಟ್ ಮಾಡಿದ್ರಿಂದ ವಾಪಸ್ ಬಂದರು. ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಯಾಕೋ ಡ್ಯಾನ್ಸ್ ಮಾಡೋಕ್ಕೆ ಯಾರೂ ಬರಲಿಲ್ಲ. ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದವ್ರನ್ನ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ. ಬಟಾಣಿ ಬಂದೈತೆ. ಯಾಕೆ ಬಂದೆ ಹಾಂ, ಯಾಕೆ ಬಂದೆ ಅಂತ? ಯಾಕೆ ಬಂದೆ ನೀನು? ಜಾತ್ರೆಗೆ ಬಂದವಳು ಜಾತ್ರೆಗೆ ಬಂದು ಹೋಗ್ಬೇಕು. ನಮ್ಮ ಮನೆಗೆ ಯಾಕೆ ಬಂದೆ
ಆ ಯಾಕೆ ಬಂದೆ ಹೆಂಗೆ ನೀ ಯಾಕೆ ಹೇಳ್ಬೇಕು ನಾನು ಎಂತಕ್ಕೆ ಹೋಗಿದ್ದೆ ಅಂತ. ಸಂಜೆ ಹಾಗೆ ನಾನು ನಮ್ಮಪ್ಪ ನನ್ನ ಭೂಮಿ ಎಲ್ಲರೂ ಹೊರಗಡೆ ಹೋಗಿದ್ವಿ. ಆವಾಗಲೇ ಡಿ ಜೆ ಕರೆಕ್ಟಾಗಿ 3 ಮುಂದೆ ಬಂದಿತ್ತು. ಸೊ ನಮ್ಮಪ್ಪ ನಮ್ಮ ಭೂಮಿಗೆ ಏನೇನು ಇಷ್ಟ ಅದನ್ನೆಲ್ಲ ತೊಗೊಂಡು ನೋಡಿ ಅವರೇ ಮಗು ಥರ ಆಡ್ತಾಯಿದ್ದಾರೆ. ಸೊ ಅವಳು ಗಣೇಶ ನೋಡಿರ್ಲಿಲ್ವಲ್ಲ, ಅವಳಿಗೆ ಗಣೇಶನ ತೋರ್ಸೋಣ ಅಂತ ಗಣೇಶ ಬರೋ ತನಕ ಅಲ್ಲೇ ವೆಯ್ಟ್ ಮಾಡಿಕೊಂಡು ನಿಂತಿದ್ವಿ. ಅಲ್ಲೇ ಸ್ವಲ್ಪ ಹೊತ್ತಿದ್ದು ಡಿ ಜೆ ಬಂದಿದ್ದರಿಂದ ರೆಸ್ಟ್ ಜಾಸ್ತಿ ಆಯಿತು ಅಂತ ದೂರದಿಂದಲೇ ನಮ್ಮ ಭೂಮಿ ಗಣೇಶನ ತೋರಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ರಾತ್ರಿ ಬಂದಿದ್ದು ಲೇಟ್ ಆಗಿರೋದ್ರಿಂದ ನಾನು ಎದ್ದೇ ಇರಲಿಲ್ಲ. ಅಷ್ಟರೊಳಗೆ ನಮ್ಮ ಅಜ್ಜಿ ತಾತ ಊರಿಗೆ ಹೊರಟಿದ್ರು. ಆ ವಿಡಿಯೋನ ನಮ್ಮ ಕಾಂಜು ಮಾಡಿದ್ಲು. ನೀನಲ್ವಾ ಹೋಗ್ತಾ ಇರೋದು ಊರಿಗೆ? ಮತ್ತೆ ಯಾರು ಹೋಗ್ತಾವ್ರೆ? ಯಾಕೆ ಹೋಗಲ್ಲ? ಅಪ್ಪ 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 ನಮ್ಮ ಬ್ಯೂಟಿ ನೋಡಿ ಅಲ್ಲಿ ನಿಂತಿದೆ. ನಮ್ದೇನಾ ಅದು? ಮಮ್ಮಿ ಬಾಯ್. ಮಮ್ಮಿ ಹುಷಾರಾಗಿ ಬಸ್ ಹತ್ತಿಸ್ ಬರಬೇಕು. ಬಸ್ ಸ್ಟ್ಯಾಂಡಲ್ಲಿ ಇಳಿಸ್ಬಿಟ್ಟು ಬಸ್ ಹತ್ತಿಸ್ಪ ಕೇಳಿ. ಬಾಯ್ ಬಾಯ್ ಕೊಟ್ಟಿರೋದು ಹುಷಾರು. ಇಲ್ಲ ಹೇಳವ ಬಾ ಬಾ. ಮರಿ ಸೆಕೆಂಡ್ ರೌಂಡ್ ಮಾಡು ಬಾ. ಬರ್ತೈತೆ ಅವ ಬಾಯ್ ಮಾಡ್ತಾಳೆ ನೋಡು. ಬಾಯ್ ಇಲ್ಲ ಸುಮ್ಮನೆ